ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಳಿನ ಹಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಕೂಡ ಒಂದು ಟಾಪಿಕ್ಗೆ ಬಂದಿದ್ದೇನೆ. ಫಸ್ಟ್ ನಾನು ಹೇಳೋದೇನೆಂದರೆ ಫ್ರೆಂಡ್ಸ್, ನೀವು ಈ ವಿಡಿಯೋವನ್ನು ಕೊನೆ ತನಕ ನೋಡಬೇಕು. ಯಾಕೆಂದರೆ ಮಧ್ಯೆ ಮಧ್ಯೆ ಸ್ಕಿಪ್ ಮಾಡ್ತಾ ನೋಡೋಕೆ ಹೋದರೆ ನಿಮಗೆ ಈ ಮ್ಯಾಟ್ರ್ ಏನು ಅನ್ನೋದು ಗೊತ್ತಾಗಲ್ಲ. ನಾವು ಏನು ಹೇಳಿದ್ದೀವಿ ಅನ್ನೋದು ನಿಮಗೆ ತಿಳಿಯೋದಿಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಇದನ್ನು ಕೊನೆ ತನಕ ವಿಡಿಯೋವನ್ನು ನೋಡಬೇಕು. ನೀವು ನೋಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಬನ್ನಿ, ಟಾಪಿಕ್ಗೆ ಬರ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ಗುಡ್ ಡಿಸಿಷನ್ ಚೇಂಜ್ ಯುವರ್ ಲೈಫ್. ಅಂದರೆ ಲೈಫ್ಗೆ ಗುಡ್ ಡಿಸಿಷನ್ ತೆಗೆದುಕೊಳ್ಳೋ ಮೊದಲು ನಾವು ಏನು ಫಾಲೋ ಮಾಡಬೇಕು, ಬನ್ನಿ ನೋಡೋಣ. ಲೈಫಿನಲ್ಲಿ ಎಲ್ಲರೂ ಒಂದಲ್ಲ ಒಂದು ಟೈಮ್ನಲ್ಲಿ ಕನ್ಫ್ಯೂಷನ್ ಆಗಿರ್ತೀವಿ ಫ್ರೆಂಡ್ಸ್. ಯಾವ ರೀತಿ ಕನ್ಫ್ಯೂಷನ್ ಆಗ್ತೀವಿ ಅಂತ ನೋಡಿ. ಈ ಡಿಸಿಷನ್ ಕರೆಕ್ಟಾ, ಇದು ನಾನು ತೆಗೆದುಕೊಂಡ್ರೂ ಡಿಸಿಷನ್ ತುಂಬ ಕರೆಕ್ಟ್ ಇದೆಯಾ, ಇದು ನನಗೆ ಚೂಸ್ ಮಾಡಲೋ ಬೇಡವೋ, ಆನಂತರ ರಿಗ್ರೆಟ್ ಆಗ್ತಾ ಇರ್ತೀವಿ. ನಾವು ಪಶ್ಚಾತ್ತಾಪ ಪಡ್ತೀವಿ, ತೆಗೆದುಕೊಂಡಾದ್ಮೇಲೆ ಪಶ್ಚಾತ್ತಾಪ ಪಡ್ಕೊಳ್ತೀವಿ. ಆದರೆ ಮುಂದೆ ಬೇಜಾರು ಪಡೋದು. ಅದಕ್ಕೆ ನಾವು ಡಿಸಿಷನ್ ತೆಗೆದುಕೊಳ್ಬೇಕಾದ ಒಂದು ಕರೆಕ್ಟ್ ಡಿಸಿಷನ್ ತೆಗೆದುಕೊಳ್ಬೇಕಾಗುತ್ತದೆ. ಕೆಲವು ಸಾರಿ ಒಂದು ಡಿಸಿಷನ್ ನಮ್ಮ ಹೋಲ್ ಲೈಫ್ ಚೇಂಜ್ ಮಾಡುತ್ತೆ ಫ್ರೆಂಡ್ಸ್. ರಾಂಗ್ ಡಿಸಿಷನ್ ತೆಗೆದುಕೊಂಡ್ರೆ ಪೀಸ್ ಹೋಗುತ್ತೆ, ನಮ್ಮ ಫ್ಯೂಚರ್ ಕೂಡ ಹಾಳಾಗೋಗುತ್ತದೆ. ಅದೇ ರೈಟ್ ಡಿಸಿಷನ್ ತೆಗೆದುಕೊಂಡ್ರೆ ನಮ್ಮ ಲೈಫ್ ಬ್ಯೂಟಿಫುಲ್ ಆಗ್ತದೆ ಫ್ರೆಂಡ್ಸ್. ಆದರೆ ಇಲ್ಲಿ ಒಂದು ಪ್ರಾಬ್ಲಮ್ ಏನು ಗೊತ್ತಾ, ಬಹಳ ಜನ ಅರಿಯೇರಿ ಅಂದರೆ ಗಡಿಬಿಡಿ ಅವಸರದಲ್ಲಿ ಒಂದೊಂದು ಡಿಸಿಷನ್ ಅನ್ನ ತೆಗೆದುಕೊಳ್ತಾರೆ. ಹಾಗೆ ತೆಗೆದುಕೊಳ್ಬಾರ್ದು, ನಮ್ಮ ಫ್ಯೂಚರ್ಗೆ ಧಕ್ಕೆ ಆಗುತ್ತದೆ. ಹೇಗೆ ತೆಗೆದುಕೊಳ್ತಾರೆ ಅಂದರೆ ಎಮೋಷನಲಿ ತೆಗೆದುಕೊಳ್ತಾರೆ. ಅಂದರೆ ಒಂದು ಎಮೋಷನ್ ಇಟ್ಕೊಂಡು ಅವರು ತೆಗೆದುಕೊಳ್ತಾ ಇರ್ತಾರೆ. ಆಮೇಲೆ ಪ್ರೆಜರ್, ತುಂಬಾ ಒತ್ತಾಯ ಇರುತ್ತೆ ಕೆಲವರಿಗೆ, ಆವಾಗ ಡಿಸಿಷನ್ ತೆಗೆದುಕೊಳ್ತಾರೆ. ಫಿಯರ್ ಇರುತ್ತೆ ಮನಸ್ಸಿನಲ್ಲಿ, ಏನೋ ಒಂದು ಫಿಯರ್ ಇಟ್ಕೊಂಡು ಆ ಡಿಸಿಷನ್ ಸಡನ್ ಆಗಿ ತಗೊಂಡ್ಬಿಡ್ತಾರೆ. ಇಂತಹ ಟೈಮಲ್ಲಿ ಡಿಸಿಷನ್ ತೆಗೆದುಕೊಳ್ಬಾರ್ದು ಫ್ರೆಂಡ್ಸ್. ಯಾಕೆಂದ್ರೆ ನಮ್ಮ ಫ್ಯೂಚರ್, ನಮ್ಮ ಪೀಸ್, ನಮ್ಮ ನೆಮ್ಮದಿ ಎಲ್ಲವೂ ಹಾಳಾಗೋಗ್ಬಿಡುತ್ತದೆ. ಅವ್ರು ಮತ್ತೆ ತೆಗೆದುಕೊಂಡ್ಮೇಲೆ ಹೇಳ್ತಾರೆ, ಅಯ್ಯೋ ನಾನು ಆ ದಿನ ಸ್ವಲ್ಪ ಯೋಚನೆ ಮಾಡಿ ಡಿಸಿಷನ್ ತೆಗೆದುಕೊಳ್ಬೇಕಾಗಿತ್ತು, ಒಳ್ಳೆ ಡಿಸಿಷನ್ ತೆಗೆದುಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಆವಾಗ ಯೋಚಿಸ್ತಾರೆ. ತೆಗೆದುಕೊಂಡ್ಮೇಲೆ ಏನು ಮಾಡೋಕ್ಕಾಗಲ್ಲ, ನಾವು ಅದನ್ನು ಅನುಭವಿಸ್ಲೇಬೇಕು. ಫ್ರೆಂಡ್ಸ್, ಈ ವಿಡಿಯೋ ನೋಡ್ತಾ ಕೇಳ್ತಾ ಒಂದು ಲೈಕ್ ಕೊಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಸೊ ಟುಡೇ ನಾವು ಮಾತಾಡೋದು ಲೈಫ್ನಲ್ಲಿ ಗುಡ್ ಡಿಸಿಷನ್ ತೆಗೆದುಕೊಳ್ಳೋ ಮೊದಲು ನಾವು ಏನು ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಮಾತನಾಡೋಣ ಬನ್ನಿ ಫ್ರೆಂಡ್. ಮೊದಲಿಗೆ ಕಾಮ್ ಮೈಂಡ್ ಇಟ್ಕೊಂಡಿರ್ಬೇಕು. ನಾವು ಯಾವಾಗಲೂ ಪೀಸ್ ಆಗಿರಬೇಕು, ಆವಾಗ ಡಿಸಿಷನ್ ತೆಗೆದುಕೊಳ್ಬೇಕು. ನೀವೇನಾದ್ರೂ ಹ್ಯಾಂಗ್ರಿ ಆಗಿದ್ರೆ, ಏನಾದ್ರೂ ಮಿಸ್ಸಿಟ್ ಬಂದಿದ್ರೆ, ಸ್ಯಾಡ್ ಮೂಡಲ್ಲಿ ಇದ್ದಿದ್ರೆ, ನೀವು ಲೋನ್ಲಿ ಫೀಲ್ ಆಗಿದ್ರೆ, ಆ ಸಮಯದಲ್ಲಿ ನಾವು ಯಾವುದೇ ಡಿಸಿಷನ್ ತೆಗೆದುಕೊಳ್ಬಾರ್ದು ಫ್ರೆಂಡ್ಸ್. ತುಂಬಾನೇ ರಾಂಗ್ ಆಗಿಬಿಡುತ್ತೆ. ಕಾಮ್ ಯುವರ್ ಮೈಂಡ್, ಸ್ವಲ್ಪ ಸೈಲೆಂಟ್ ಆಗಿರ್ಬೇಕು. ಸೈಲೆಂಟ್ ಆಗಿ ಇಟ್ಕೊಂಡು ಡೀಪ್ ಬ್ರೀತ್ ತೆಗೆದುಕೊಳ್ಬೇಕು. ನಾವು ಉಸಿರಾಟವನ್ನ ನೀಟ ಸರಾಗವಾಗಿ ಹಾಡಿ, ಫೋನ್ ಸೈಡ್ಗೆ ಇಡಬೇಕು ನಾವು ಯಾವಾಗಲೂ. ಮತ್ತೆ ಮೈಂಡ್ ಕಾಮ್ ಇದ್ದಾಗ ನಾವು ಕ್ಲಿಯರ್ ಆಗಿ ಥಿಂಕ್ ಮಾಡಬಹುದು. ಡಿಸಿಷನ್ ತೆಗೆದುಕೊಳ್ಳುವ ಮೊದಲು ಒಂದು ಕ್ವಶನ್ ಅನ್ನ ನಾವು ಕೇಳ್ಕೋಬೇಕು ಫ್ರೆಂಡ್ಸ್. ಫಸ್ಟ್, ಈ ಡಿಸಿಷನ್ ನನಗೆ ಪೀಸ್ ಕೊಡುತ್ತಾ, ನಾನು ಬಹಳ ದಿನವರೆಗೆ ತುಂಬಾ ಹ್ಯಾಪಿ ಆಗಿರ್ತೀನಾ ಅಂತ ನಮ್ಮನ್ನೇ ನಾವು ಕ್ವಶನ್ ಕೇಳ್ಕೋಬೇಕಾಗುತ್ತದೆ. ಒಂದು ಸ್ವಲ್ಪ ಯೋಚನೆನೂ ಕೂಡ ಮಾಡಬೇಕಾಗುತ್ತದೆ. ಡಿಸಿಷನ್ ಕೆಲವು ಸಾರಿ ಶಾರ್ಟ್ ಟರ್ಮ್ ಹ್ಯಾಪಿನೆಸ್ ಕೊಡ್ತದೆ, ಬಟ್ ಲಾಂಗ್ ಟರ್ಮ್ ಬಹಳ ಪೇನ್ ಕೊಡ್ತದೆ. ಈಗ ಲವರ್ಸ್ ಎಲ್ಲ ತೆಗೆದುಕೊಳ್ತಾರಲ್ಲ, ಸಡನ್ ಆಗಿ ಮದುವೆ ಆಗ್ಬಿಡ್ತಾರೆ. ಯಾವುದೋ ಒಂದು ಅಟ್ರಾಕ್ಷನ್ ಆಗ್ಬಿಟ್ಟು ಅವರು ಮದುವೆ ಆಗ್ಬಿಡ್ತಾರೆ. ಅವ್ರಿಗೆ ಅವತ್ತು ಶಾರ್ಟ್ ಟರ್ಮ್ ಅಷ್ಟೇ ಹ್ಯಾಪಿನೆಸ್ ಕೊಡುತ್ತೆ, ಬಟ್ ಲಾಂಗ್ ಟರ್ಮ್ ಅವ್ರಿಗೆ ತುಂಬಾನೇ ಪೇನ್ ಕೊಡ್ತಾ ಇರ್ತದೆ. ಎಕ್ಸಾಂಪಲ್ ನೋಡೋಣ, ಯಾವ ರೀತಿಯಾಗಿ ಜನಗಳು ನಾವು ಕೇಳ್ತಾ ಇರ್ತೀವಿ ಅಂತಂದ್ರೆ ಒಂದು ಎಕ್ಸಾಂಪಲ್ ನೋಡೋಣ. ಟಾಕ್ಸಿಕ್ ಪೀಪಲ್ ಚೂಸ್ ಮಾಡೋದು ತುಂಬಾನೇ ರಾಂಗ್ ಆಗಿರ್ತದೆ. ನಾವು ಕೆಲವು ಪೀಪಲ್ಗೆ ಇದೇನ್ ಡಿಸಿಷನ್ ತೆಗೆದುಕೊಳ್ಳೋಣ ಅಂತ ನಾವು ಅವ್ರನ್ನೇನಾದ್ರೂ ಒಪಿನಿಯನ್ ಕೇಳಕ್ ಹೋದ್ರೆ ಅವರು ರಾಂಗ್ ಡಿಸಿಷನ್ನೇ ಕೊಡೋದು. ಆಮೇಲೆ ಕೆಲವು ಸಾರಿ ನಾವು ರಾಂಗ್ ಹ್ಯಾಬಿಟ್ಸ್ ಫಾಲೋ ಮಾಡೋದ್ರಿಂದ ಅಲ್ಲಿ ಕೂಡ ನಾವು ತುಂಬಾ ಒಳ್ಳೆ ಡಿಸಿಷನ್ ತೆಗೆದುಕೊಳ್ಳೋದಿಲ್ಲ. ಲೇಜಿನೆಸ್ ಚೂಸ್ ಮಾಡ್ತಾ ಇರ್ತೀವಿ. ಸ್ಟಾರ್ಟಿಂಗ್ ನಲ್ಲಿ ಎಲ್ಲ ನಮ್ಗೆ ಈಸಿ ಅನಿಸ್ತಾ ಇರ್ತದೆ, ತುಂಬಾ ಖುಷಿ ಅನಿಸ್ತದೆ, ಹ್ಯಾಪಿ ಆಗಿರ್ತೀವಿ. ಆಮೇಲೆ ರಿಗ್ರೆಟ್ ಆಗ್ತದೆ, ಅಂದ್ರೆ ನಾವು ತುಂಬಾನೇ ಪಶ್ಚಾತ್ತಾಪ ಪಡ್ತೀವಿ ಫ್ರೆಂಡ್ಸ್. ಮನೆಯಲ್ಲಿ ಟಿವಿ ಸೌಂಡು ಮತ್ತು ಹೊರಗೂ ಕೂಡ ವೆಹಿಕಲ್ ಸೌಂಡು ತುಂಬಾನೇ ಸೌಂಡ್ ಬರ್ತದೆ. ದಯವಿಟ್ಟು ನಮಗೆ ಒಂದು ಒಳ್ಳೆ ಡಿಸಿಷನ್ ತಗೊಂಡ್ವಿ ಅಂದ್ರೆ ನಮ್ಮ ಫ್ಯೂಚರ್ ಅಲ್ಲಿ ಪ್ರೌಡ್ ಫೀಲ್ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಅದಕ್ಕೆ ಮತ್ತೆ ಹಲವರು ತಮ್ಮ
ಹಾರ್ಟನ್ನೇ ಕೇಳ್ಕೊಳ್ಳೋದಿಲ್ಲ, ಯಾವ ರೀತಿ ತಮ್ಮ ಮನಸ್ಸನ್ನು ಕೇಳ್ಕೊಳ್ಳೋದೇ ಇಲ್ಲ, ಬರೀ ಜನಗಳ ಮಾತನ್ನ ಜನರ ಪ್ರೆಸರನ್ನು ಕೇಳ್ತಾ ಇರ್ತಾರೆ. ಫ್ರೆಂಡ್ಸ್ ಏನು ಜಡ್ಜ್ ಮಾಡ್ತಾರೋ, ಸೊಸೈಟಿ ಏನು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೋ, ಈ ಥರ ಕೇಳ್ಕೊಂತ ಇದ್ಬಿಟ್ಟು ಡಿಸಿಷನ್ ತೆಗೆದುಕೊಂಡಾಗ ನಮ್ಮ ಫ್ಯೂಚರಲ್ಲಿ ಖಂಡಿತವಾಗಿಯೂ ನಮಗೆ ಒಳ್ಳೆಯದಾಗೋದಿಲ್ಲ. ಅದಕ್ಕೆ ನಾವು ಕೇರ್ಫುಲ್ ಆಗಿ ತಗೋಬೇಕಾಗುತ್ತದೆ. ಜನ ನಮ್ಮ ಡಿಸಿಷನನ್ನು ಓನ್ಲಿ ಇಂಪ್ರೆಸ್ ಆಗಿ ಮಾಡ್ತಾರಷ್ಟೇ. ಏನೇನು ತಗೋ ಚೆನ್ನಾಗಿರುತ್ತೆ, ಈ ಥರ ಒಂದು ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾ ಇರ್ತಾರೆ, ನಮಗೆ ಇಂಪ್ರೆಸ್ ಮಾಡ್ತಾ ಇರ್ತಾರೆ ಒಳಗಿಂದನೇ ಅವರು ಅಷ್ಟೇ. ಆದರೆ ಒಂದಿನ ಅದು ನಮಗೆ ನಮ್ಮ ಫ್ಯೂಚರ್ಗೆ ಧಕ್ಕೆ ಬರುತ್ತೆ ಅಂತ ಅವರು ಯೋಚನೆ ಮಾಡ್ತಾ ಇರಲ್ಲ. ಜನರ ಒಪಿನಿಯನ್ಸ್ ಚೇಂಜ್ ಎವ್ರಿ ಡೇ. ಯಾವಾಗಲೂ ಅವರು ಒಂದು ಒಪಿನಿಯನ್ ಒಂಥರ ಇರಲ್ಲ, ಎವ್ರಿ ಡೇ ಚೇಂಜ್ ಆಗ್ತಾ ಹೋಗ್ತಾ ಇರ್ತದೆ. ಬಟ್ ಯುವರ್ ಲೈಫ್ ಈಸ್ ಯುವರ್ಸ್. ನಿಮ್ಮ ಲೈಫ್ ನಿಮ್ಮಲ್ಲೇ ಇದೆ. ಯಾಕೆ ತಗೋಬೇಕು ಅನ್ನೋದು ಅದು ತಗೋಬಹುದು. ಯಾವ ರೀತಿಯಾಗಿ ಫ್ಯಾಮಿಲಿ ಅಡ್ವೈಸ್ ಇಂಪಾರ್ಟೆಂಟ್. ನಮಗೆ ಫ್ಯಾಮಿಲಿಯಿಂದ ನಾವು ಕೇಳ್ಕೋಬೇಕು ಯಾವ ರೀತಿಯಾಗಿ ನಾವು ಡಿಸಿಷನ್ ಮಾಡಬೇಕಂತ. ಫ್ರೆಂಡ್ಸ್ ಸಪೋರ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತದೆ. ಬಟ್ ಫೈನಲಿ ಡಿಸಿಷನ್ ನಮ್ಮದೇ. ನೋಡಿ ಹೇಗೆ ಮಾಡಬೇಕು ಅನ್ನೋದು ನಮ್ಮದೇ ಆಗಿರುತ್ತದೆ. ಒಳ್ಳೆ ಡಿಸಿಷನ್ ತಗೊಂಡ್ರೆ ಯಾವುದು ಗೊತ್ತಾ, ಯಾವ ರೀತಿ ತಗೋಬೇಕಂದ್ರೆ ಫಾಲೋ ಯುವರ್ ವ್ಯಾಲ್ಯೂಸ್. ನಮ್ಮ ವ್ಯಾಲ್ಯೂಸ್ ಅನ್ನ ನಾವು ಫಾಲೋ ಮಾಡಬೇಕು. ನಿಮ್ಮ ವ್ಯಾಲ್ಯೂ ಜೊತೆ ಮ್ಯಾಚ್ ಆಗ್ತದಾ? ಯಾವುದಾದ್ರೂ ಒಂದು ಲವ್ ಮಾಡ್ತಿರೋರು ನಮ್ಮ ಮ್ಯಾಚ್ ಆಗುತ್ತಾ, ನಮ್ಗೆ ಅವರು ಸೂಟೇಬಲ್ ಆಗ್ತಾರೋ ಇಲ್ಲೋ, ನಾನು ಇದನ್ನ ತಗೊಂಡು ನನ್ನ ಮುಂದೆ ಏನಾಗುತ್ತೆ ಅನ್ನೋ ಡಿಸಿಷನ್ ಅನ್ನ ವ್ಯಾಲ್ಯೂ ಮೇಲೆ ತೆಗೆದುಕೊಳ್ಬೇಕಾಗುತ್ತದೆ. ಮನಿ ಇಂಪಾರ್ಟೆಂಟು, ಸಕ್ಸಸ್ ಇಂಪಾರ್ಟೆಂಟು, ಬಟ್ ಪೀಸ್ ಈಸ್ ಮೋರ್ ಇಂಪಾರ್ಟೆಂಟ್. ಎಲ್ಲಕ್ಕೂ ನಮಗೆ ಎಲ್ಲದೂ ಇಂಪಾರ್ಟೆಂಟು, ಬಟ್ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಪೀಸ್, ನಮಗೆ ಒಂದು ಸಮಾಧಾನ ಕೊಡುವಂತ ಡಿಸಿಷನ್ ಅಲ್ವಾ. ಡಿಸಿಷನ್ ತೆಗೆದುಕೊಳ್ಳೋ ಮೊದಲು ನಮ್ಮನ್ನ ನಾವು ಕೇಳ್ಕೋಬೇಕು. ಯಾವ ರೀತಿಯಾಗಿ ಇದು ನನ್ನ ಕ್ಯಾರೆಕ್ಟರ್ ಇಂಪ್ರೂವ್ ಮಾಡುತ್ತಾ, ನಾನು ಬೆಟರ್ ಪರ್ಸನ್ ಆಗ್ತೀನಾ, ಇದರಿಂದ ನನಗೇನಾದರೂ ಫ್ಯೂಚರ್ ಚೆನ್ನಾಗಿ ಸಿಗುತ್ತಾ, ನಾನು ಪೀಸ್ ಆಗಿರ್ತೀನ, ನೆಮ್ಮದಿಯಾಗಿ ಜೀವನದಲ್ಲಿ ಇರ್ತೀನ, ಈ ರೀತಿಯಾಗಿ ಕೆಲವು ನಮ್ಮ ಮನಸ್ಸನ್ನ ನಾವು ಕೇಳ್ಕೊಳ್ಬೇಕು. ಕೆಲವೊಮ್ಮೆ ಪೇಷನ್ಸ್ ಬಿಗ್ಗೆಸ್ಟ್ ಪವರ್ ಆಗಿರ್ತದೆ. ಕೆಲವೊಮ್ಮೆ ನಾವು ನೋಡ್ಬೇಕಾದ್ರೆ ನಮ್ಮ ಪೇಷನ್ಸ್ ಇದೆಯಲ್ಲ, ಅದು ತಾಳ್ಮೆ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತದೆ. ನಾವು ತಾಳ್ಮೆಯಿಂದ ತೆಗೆದುಕೊಳ್ಬೇಕಾಗುತ್ತದೆ. ನಾವೇನಾದ್ರೂ ನಮ್ಮ ಇಂಪಾರ್ಟೆಂಟ್ ಡಿಸಿಷನ್ ತೆಗೆದುಕೊಂಡ್ರೆ ಟೈಮ್ ತೆಗೆದುಕೊಳ್ಬೇಕು. ನಾವೇನಾದ್ರೂ ಒಂದು ನಮಗೆ ಯಾವುದೇ ಒಂದು ಡಿಸಿಷನ್ ತೆಗೆದುಕೊಳ್ಬೇಕಾದ್ರೆ ಅದಕ್ಕೊಂದು ಟೈಮ್ ಇರುತ್ತೆ. ಆ ಟೈಮ್ ತೆಗೆದುಕೊಂಡು ನಾವು ಮಾಡಬೇಕಾಗುತ್ತೆ. ರಿಲೇಶನ್ಶಿಪ್, ಕರಿಯರ್ ಬಗ್ಗೆ, ಫ್ರೆಂಡ್ಶಿಪ್ ಬಗ್ಗೆ, ಮನಿ ಬಗ್ಗೆ, ಇವೆಲ್ಲ ಲೈಫ್ ಚೇಂಜ್ ಡಿಸಿಷನ್ಸ್ಗಳು ಇವೆಲ್ಲ. ಏಕೆಂದ್ರೆ ಒಂದು ರಾಂಗ್ ಸ್ಟೆಪ್ ನಾವು ಇಟ್ವಿ ಅಂದ್ರೆ ಕ್ಯಾನ್ ಕ್ರಿಯೇಟ್ ಇಯರ್ಸ್ ಆಫ್ ಪೈನ್. ಅಂದ್ರೆ ನಾವು ಒಂದು ರಾಂಗ್ ಆಗಿ ತಗೊಂಡ್ವಿ ಅಂದ್ರೆ ಇಡೀ ನಮ್ಮ ವರ್ಷಗಳು ಕೂಡ ನಾವು ಪೈನ್ ಅನ್ನ, ನೋವನ್ನ ಅನುಭವಿಸ್ಬೇಕಾಗುತ್ತದೆ. ಮತ್ತೆ ಕೆಲವರು ತುಂಬಾ ಪಶ್ಚಾತ್ತಾಪ ಪಡ್ತಾರೆ. ಯಾಕೆಂದ್ರೆ ಅವರು ಅವಸರದಲ್ಲಿ ಡಿಸಿಷನ್ ತೆಗೆದುಕೊಂಡಿರೋದ್ರಿಂದ ಸ್ವಲ್ಪ ಅವರು ಟೇಕ್ ಟೈಮ್ ತೆಗೆದುಕೊಂಡಿದ್ರೆ ಕ್ಲಾರಿಟಿ ಕಮ್ಸ್ ಸ್ಲೋಲಿ. ಅವರಿಗೆ ಒಂದು ಸ್ಲೋಲಿ ಆಗಿ ಒಂದು ಕ್ಲಾರಿಟಿ ಸಿಗ್ತಾ ಇರ್ತಿತ್ತು. ಬಟ್ ಆದ್ರೆ ಅವಸರವಾಗಿ ತೆಗೆದುಕೊಂಡ್ರೆ ನಮ್ಮ ಡಿಸಿಷನ್ ನಮಗೆ ಗುಡ್ ಡಿಸಿಷನ್ ಆಗೋದಿಲ್ಲ. ಲಿಸನ್ ಯುವರ್ ಇನ್ನರ್ ವಾಯ್ಸ್. ನಮ್ಮ ಮನಸ್ಸಿನ ಒಳಗೆ ನಮ್ಗೊಂದು ವಾಯ್ಸ್ ಬರ್ತಾ ಇರ್ತದೆ, ಒಂದು ಸೂಚನೆ ಕೊಡ್ತಾ ಇರ್ತದೆ ನಮ್ಮ ಹಾರ್ಟ್. ಅದನ್ನ ನಾವು ಕೇಳಬೇಕು. ಕೆಲವು ಸಾರಿ ನಮ್ಮ ಹೃದಯ ಆಲ್ರೆಡಿ ಆನ್ಸರ್ ಕೊಟ್ಟಿರ್ತದೆ. ನಿಮಗೆ ಗೊತ್ತಿರುತ್ತೆ ಆ ವ್ಯಕ್ತಿ ನನಗೆ ನೆಮ್ಮದಿ ಕೊಡ್ತಾರಾ, ಈ ಪಾತ್ ನನಗೆ ಕರೆಕ್ಟ್ ಆಗಿದೆಯಾ ಅನಿಸ್ತಾ ಇರ್ತದೆ. ಬಟ್ ಸ್ಟಿಲ್ ಪೀಪಲ್ ಇಗ್ನೋರ್ ಮಾಡಿದ್ರೆ ಏಕೆ? ನಾವು ಇದನ್ನೆಲ್ಲ ಇಗ್ನೋರ್ ಮಾಡ್ತಾರಾ ಪೀಪಲ್ ಅಂತ ನಾವು ತಿಳ್ಕೊಂಡ್ರೆ ಖಂಡಿತವಾಗಿಲ್ಲ. ಅವ್ರಿಗೇನೋ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ, ಫಿಯರ್ ಇರುತ್ತೆ, ಲೋನ್ಲಿನೆಸ್ ಇರುತ್ತೆ. ಅದಕ್ಕೆ ಯುವರ್ ಇಂಟ್ಯೂಷನ್ ಈಸ್ ಪವರ್ಫುಲ್ ಅಂತ ಕೂಡ ಹೇಳ್ಬೋದು. ಮನಸ್ಸಿನ ಮಾತು ತುಂಬಾನೇ ಪವರ್ಫುಲ್ ಆಗಿರುತ್ತೆ ಅಲ್ವಾ. ಲೈಫ್ನಲ್ಲಿ ಗುಡ್ ಡಿಸಿಷನ್ ತೆಗೆದುಕೊಳ್ಳೋ ಮೊದಲು ನಾವು ಇವರನ್ನ ಫಾಲೋ ಮಾಡಬೇಕು. ಯಾವ ರೀತಿಯಾಗಿ ಇವುಗಳನ್ನ ಫಾಲೋ ಮಾಡಬೇಕಂದ್ರೆ ಕಾಮ್ ಮೈಂಡ್ ಇಟ್ಕೊಂಡಿರ್ಬೇಕು, ಫ್ಯೂಚರ್ ಥಿಂಕ್ ಮಾಡಬೇಕು, ಫ್ಯೂಚರ್ ಬಗ್ಗೆ ನಾವು ಥಿಂಕ್ ಮಾಡ್ತಾ ಇರಬೇಕು, ಪ್ರೆಷರ್ ಅನ್ನ ಅವಾಯ್ಡ್ ಮಾಡಬೇಕು, ಸೆಲ್ಫ್ ರೆಸ್ಪೆಕ್ಟ್ ಪ್ರೊಟೆಕ್ಟ್ ಮಾಡಬೇಕು, ಪೇಷನ್ಸ್ ಇರಬೇಕು, ನಮಗೆ ಇನ್ನರ್ ವಾಯ್ಸ್ ಅನ್ನ ಕೇಳಬೇಕು, ನಮ್ಮನ್ನೇ ನಾವು ಕೇಳ್ಕೊಳ್ಬೇಕು. ಇವುಗಳನ್ನ ತೆಗೆದುಕೊಂಡ್ರೆ ಕಂಪ್ಲೀಟ್ಲಿ ಚೇಂಜ್ ಯುವರ್ ಲೈಫ್ ಅಂಡ್ ಫ್ಯೂಚರ್ ಅಂತ ಕೂಡ ಹೇಳ್ಬೋದು. ಅದಕ್ಕೆ ನೀವು ಯಾವಾಗಲೂ ರೈಟ್ ಡಿಸಿಷನ್ ತೆಗೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಕನೆಕ್ಟ್ ಆಗಿದೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಡ್ತೀನಿ. ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.